ಒಂಟಿತನದ ಬೇಗುದಿಯೋನ್ಯೆ. ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಕತೆ ಹೇಳ್ತೀನಿ. ಇದು ಒಬ್ಬಳು ಹೆಣ್ಣಿನ ಬದುಕಿನ ಕಥೆ. ಕೊನೆವರೆಗೂ ಓದಿ, ಇಷ್ಟ ಆದ್ರೆ ಸಪೋರ್ಟ್ ಮಾಡಿ. ಇನ್ನು ವಿಷಯಕ್ಕೆ ಬರೋದಾದ್ರೆ, ನನ್ನ ಹೆಸರು ಸೌಮ್ಯೋನೋ, ವಯಸ್ಸು 27. ನನ್ನ ಜೀವನದಲ್ಲಿ ನಾನು ಅನುಭವಿಸಿದ ಕಷ್ಟ ಸುಖಗಳ ಬಗ್ಗೆ ನಿಮಗೆ ಹೇಳ್ತೀನಿ. ಒಬ್ಬ ಹೆಣ್ಣಿಗೆ ಸರಿಯಾದ ಜೊತೆ ಇಲ್ಲದಿದ್ರೆ ಆಕೆ ಪಡುವ ಪಡಿಪಾಟಲು ಎಂಥದ್ದು ಅನ್ನೋದು ಈ ಕಥೆಯಲ್ಲಿದೆ. ನಾನು ಈಗ ನಮ್ಮ ಮನೆಯ ಬೆಡ್ರೂಮಲ್ಲಿ ಮಲಗಿ ಯೋಚನೆ ಮಾಡ್ತಿದ್ದೀನಿ. ಈ ಯೋಚನೆಗೆ ಕಾರಣ ನನ್ನನ್ ಕಾಡ್ತಿರೋ ಒಂಟಿತನ. ಅದು ಈಗ ಮಿತಿಮೀರಿ ಹೋಗಿದೆ. ಆಸ್ತಿ, ಅಂತಸ್ತು, ದುಡ್ಡು ಎಲ್ಲವೂ ಇದ್ರೂ ನನ್ನ ಮನಸ್ಸಿಗೆ ಯಾಕೋ ನೆಮ್ಮದಿಯಿಲ್ಲ. ನನ್ನ ದೇಹ ಒಬ್ಬರ ಪ್ರೀತಿಗಾಗಿ, ಆಸರೆಗಾಗಿ ಹಂಬಲಿಸ್ತಾ ಇದೆ. ನಾನು ಯಾಕೆ ಈ ಸ್ಥಿತಿಗೆ ಬಂದೆ ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ನನ್ನ ಹಳೇ ಕಥೆ ಹೇಳ್ಬೇಕು. ನಾನು ಚಿಕ್ಕಂದಿನಿಂದಲೂ ಅನಾಥಾಶ್ರಮದಲ್ಲೇ ಬೆಳೆದವಳು. ಅಲ್ಲಿಂದಲೇ ಡಿಗ್ರಿ ಮುಗಿಸಿ ಆಶ್ರಮದ ಹತ್ತಿರ ಇರೋ ಒಂದು ಕಂಪನಿಯಲ್ಲಿ ಸಣ್ಣ ಕೆಲಸಕ್ಕೆ ಸೇರಿಕೊಂಡೆ. ಕೆಲಸ ಮಾಡ್ಕೊಂಡೇ ಆಶ್ರಮದ ಮಕ್ಕಳಿಗೆ ಸೇವೆಯನ್ನೂ ಮಾಡ್ತಿದ್ದೆ. ಹೀಗೆ ಇರಬೇಕಾದ್ರೆ ನನಗೆ 24 ವರ್ಷ ತುಂಬ್ತು. ಆಶ್ರಮದ ಹಿರಿಯರು ನನಗೆ ಮದುವೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿ ನನ್ನ ಒಪ್ಪಿಗೆ ತಗೊಂಡು ಮದುವೆ ಬಗ್ಗೆ ವಿಚಾರ ಹೊರಹಾಕಿದ್ರು. ಆಗ 2 ದಿನ ಬಿಟ್ಟು ಯಕಿರಣಿಯೋನ ಅನ್ನೋ ಹುಡುಗ ಆಶ್ರಮಕ್ಕೆ ಬಂದ. ಅವನಿಗೆ 27 ವರ್ಷ. ನೋಡೋದಕ್ಕೆ ತುಂಬಾ ವಿನಯವಂತನಾಗಿದ್ದ. ಬಂದವನೇ ಆಶ್ರಮದ ದೊಡ್ಡವರನ್ನ ಭೇಟಿಯಾಗಿ ತನ್ನ ಬಗ್ಗೆ ಹೇಳಿಕೊಂಡ. ಕಿರಣ್ ಮೂಲತಃ ನಮ್ಮ ಕರ್ನಾಟಕದವನೇ. ಆದ್ರೆ ಕಳೆದ 5 ವರ್ಷಗಳಿಂದ ದಕ್ಷಿಣ ಕನ್ನಡ ಹೊರಗಡೆ ಒಂದು ಹಳ್ಳಿಯಲ್ಲಿದ್ದ. ಬೆಂಗಳೂರಿನಲ್ಲಿ ಅವನ ಫ್ಯಾಮಿಲಿಗೆ ಒಳ್ಳೆ ಆಸ್ತಿ ಇತ್ತಂತೆ. ಆದ್ರೆ ಅದನ್ನ ಅವರ ಬಂಧುಗಳು ಅಕ್ರಮವಾಗಿ ಕಿತ್ತುಕೊಂಡಿದ್ದರಂತೆ. ಆಮೇಲೆ ಪೊಲೀಸ್ ಸಹಾಯದಿಂದ ಆ ಆಸ್ತಿ ಮಾರಿ ಬಂದ ದುಡ್ಡಲ್ಲಿ ಈಗಿ ಶಿವಮೊಗ್ಗ ಹತ್ತಿರ ಒಂದು ಹಳ್ಳಿಯಲ್ಲಿ 20 ಎಕರೆ ಅಡಿಕೆ ತೋಟ ತಗೊಂಡು ವ್ಯವಸಾಯ ಮಾಡ್ಕೊಂಡಿದ್ದಾನಂತೆ. ಅಲ್ಲೇ ಒಂದು ಸುಂದರವಾದ ಮನೆ ಕಟ್ಟಿಕೊಂಡಿದ್ದಾನಂತೆ. ಒಬ್ಬ ಅನಾಥ ಹುಡುಗಿಯನ್ನು ಮದುವೆಯಾಗಿ ಆಕೆಗೆ ಒಳ್ಳೆ ಜೀವನ ಕೊಡಬೇಕು ಅನ್ನೋದು ಅವನ ಆಸೆಯಾಗಿತ್ತು. ಕಿರಣ್ ಮಾತು ಮತ್ತು ನಡವಳಿಕೆ ಆಶ್ರಮದವರಿಗೆ ತುಂಬಾ ಇಷ್ಟ ಆಯ್ತು. ಸರಿ, ನಾವು ಒಂದ್ಸಲ ನಿನ್ನ ಮನೆ ನೋಡ್ಕೊಂಡು ಬರ್ತೀವಿ ಅಂತ ಹೇಳಿ ಕಿರಣ್ನ ಕಳಿಸಿಕೊಟ್ಟರು. 4 ದಿನ ಆದ್ಮೇಲೆ ಆಶ್ರಮದವರು ಕಿರಣ್ ಮನೆಗೆ ಹೋದ್ರು. ಹಳ್ಳಿಯಿಂದ 1 ಕಿಲೋಮೀಟರ್ ದೂರದಲ್ಲಿ. ಸುತ್ತಲೂ ಕಾಂಪೌಂಡ್ ಹಾಕಿ ಎಲೆಕ್ಟ್ರಿಕ್ ಫೆನ್ಸಿಂಗ್ ಮಾಡಿ ತುಂಬಾ ಸೇಫ್ ಆಗಿತ್ತು ಆ 20 ಎಕರೆಯ ತೋಟ. 2 ಬೆಡ್ರೂಮ್ ಇರೋ ಆ ಮನೆ ನೋಡಕ್ಕೆ ಮಲೆನಾಡಿನ ಸುಂದರ ತಾಣದ ಹಾಗೆ ಇತ್ತು. ಕಿರಣ್ ಎಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸಿದ. ವರಾಂಡದಲ್ಲಿ ಕೂರಿಸಿದ ಮೇಲೆ ತನ್ನ ಹತ್ತಿರ ಕೆಲಸ ಮಾಡೋ ಬಸಪ್ಪ ಮತ್ತು ಅವನ ಹೆಂಡತಿ ಲಕ್ಷ್ಮಿ ಯನ್ನ ಕರೆದು ಪರಿಚಯಿಸಿದ. ಈಗ ಸದ್ಯಕ್ಕೆ ನಾವೇ 3 ಜನ ಈ ತೋಟದ ಕೆಲಸ ನೋಡ್ಕೊಳ್ತಿದ್ದೀವಿ. ನಾನು ಈ ಜಮೀನು ತಗೊಂಡಾಗಿನಿಂದ ಬಸಪ್ಪ ನನ್ನ ಜೊತೆಗೆ ಇದ್ದಾನೆ. 1 ವರ್ಷದ ಹಿಂದೆ ಲಕ್ಷ್ಮಿ ಜೊತೆ ಅವನ ಮದುವೆ ಆಯ್ತು ಅಂತ ಕಿರಣ್ ಹೇಳಿದ. ಹಸಿರು ಕಾಡಿನ ಮಧ್ಯೆ ಇರೋ ಆ ತೋಟದಲ್ಲಿ ವಾತಾವರಣ ತುಂಬಾ ಚೆನ್ನಾಗಿತ್ತು. ಬಸಪ್ಪ, ಲಕ್ಷ್ಮಿ ಎಲ್ಲರಿಗೂ ತಿಂಡಿ ಕಾಫಿ ತಂದುಕೊಟ್ಟಳು. ಆಶ್ರಮದವರು ಕಿರಣ್ ಬಗ್ಗೆ ಎಲ್ಲಾ ವಿಚಾರಿಸಿ ಒಳ್ಳೆ ಹುಡುಗ ಅಂತ ನಿರ್ಧಾರ ಮಾಡಿ, ನಮ್ಮ ಆಶ್ರಮದ ಮಗಳನ್ನ ನಿನಗೆ ಕೊಡಕೆ ನಮ್ಗೇನೂ ಅಭ್ಯಂತರ ಇಲ್ಲ ಅಂತ ಒಪ್ಪಿಗೆ ಕೊಟ್ರು. ಅಲ್ಲಿಯವರೆಗೂ ಕಾರಲ್ಲೇ ಕೂತಿದ್ದ ನನ್ನನ್ನ ಕರೆದು ಕಿರಣ್ಗೆ ತೋರಿಸಿದ್ರು. ನನ್ನ ರೂಪ ಮತ್ತು ಅಳುಕು ಸಂಕೋಚ ಅವನಿಗೆ ತುಂಬಾ ಇಷ್ಟ ಆಗಿ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟ. ಆಮೇಲೆ ನನ್ನನ್ ಕರೆದುಕೊಂಡು ಹೋಗಿ ಇಡೀ ಮನೆ ತೋರಿಸಿದ್ರು. ನನಗೂ ಕಿರಣ್ ಇಷ್ಟ ಆದ್ರಿಂದ ಮದುವೆ ಫಿಕ್ಸ್ ಆಯ್ತು. ವಾರದಲ್ಲೇ ರಿಜಿಸ್ಟರ್ ಮ್ಯಾರೇಜ್ ಮಾಡಿ ನನ್ನನ್ ಕಿರಣ್ ಮನೆಗೆ ಕಳಿಸಿಕೊಟ್ರು. ಬಸಪ್ಪ ಮತ್ತೆ ಲಕ್ಷ್ಮಿ ಸೇರಿ ನಮ್ಮ ಶೋಭನದ ಏರ್ಪಾಡು ಮಾಡಿದ್ರು. ಲಕ್ಷ್ಮಿ ನನ್ನ ಕೈಗೆ ಹಾಲಿನ ಲೋಟ ಕೊಟ್ಟು ಬೆಡ್ರೂಮ್ ಒಳಗಡೆ ಕಳಿಸಿದಳು. ನಾನು ಕೊಟ್ಟ ಹಾಲಿನ ಲೋಟದಲ್ಲಿ ಅರ್ಧ ಹಾಲನ್ನ ಅವನು ಕುಡಿದು ಇನ್ನುಳಿದ ಹಾಲನ್ನ ನನಗೆ ಕೊಟ್ಟ. ಇಬ್ಬರು ಮಂಚದ ಮೇಲೆ ಕೂತು ಒಬ್ಬರಿಗೊಬ್ಬರು ನಮ್ಮ ಹಳೇ ವಿಷಯಗಳನ್ನ ಹಂಚಿಕೊಂಡ್ವಿ. ಹಾಗೆ ಮಾತಾಡ್ತಾ ಒಬ್ಬರನ್ನೊಬ್ಬರು ಮುಟ್ಟೋಕೆ ಶುರು ಮಾಡಿದ್ವಿ. ಮನಸ್ಸಿನಲ್ಲಿ ಏನೋ ಒಂಥರ ಸಿಹಿಯಾದ ಅನುಭವ. ಲೈಟ್ ಆಫ್ ಮಾಡ್ಬಿಡಿ, ನನಗೆ ಬಹಳ ನಾಚಿಕೆ ಆಗ್ತಿದೆ ಅಂದೆ. ಅದಕ್ಕೆ ಅವನು, ಲೈಟ್ ಆಫ್ ಮಾಡಿದ್ರೆ
ನಿನ್ನ ಚಂದಿರನಂತ ಮುಖ ಕಾಣೋದು ಹೆಂಗೆ ಸೌಮ್ಯ ಅಂದ. ನನಗಂತೂ ವಿಪರೀತ ನಾಚಿಕೆ ಆಯ್ತು. ನಾನು ಅಷ್ಟು ಚೆನ್ನಾಗಿದ್ದೀನಾ ಅಂತ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳ್ದೆ. ಅವನು ನಗ್ತಾ, ಯಾವುದಾದ್ರೂ ಸಿನಿಮಾದಲ್ಲಿ ರೊಮ್ಯಾಂಟಿಕ್ ಸೀನ್ ನೋಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಂದ. ಹೌದು, ಇಂಥ ಟೈಮಲ್ಲಿ ಅದು ಮಜಾ ಇರುತ್ತೆ ಅಂದೆ. ಇಬ್ಬರೂ ನಗಾಡ್ತಾ ಹರಟೆ ಹೊಡಿತಾನೇ ನಿದ್ದೆಗೆ ಜಾರಿದ್ವಿ. ಬೆಳಗ್ಗೆ ಎಚ್ಚರ ಆದಾಗ ಸಮಯ 9 ಗಂಟೆ ಆಗಿತ್ತು. ನಾನು ಎದ್ದು ಹಾಲ್ಗೆ ಬಂದಾಗ ಲಕ್ಷ್ಮಿ ಅಡುಗೆಮನೆಯಿಂದ ಹೊರಗೆ ಬರ್ತಿದ್ಲು. ಬನ್ನಿ, ಅಮ್ಮಾವ್ರೇ ಕಾಫಿ ಮಾಡಿಕೊಡ್ಲಾ ಅಂದ್ಲು. ಆಯ್ತು ಲಕ್ಷ್ಮಿ ಅಂದೆ. ಯಜಮಾನರು ತಿಂಡಿ ತಿಂದು ತೋಟಕ್ಕೆ ಹೋದ್ರು. ಮಧ್ಯಾಹ್ನ ಊಟಕ್ಕೆ ಬರ್ತಾರಂತೆ. ನೀವು ಎದ್ದ ಮೇಲೆ ಹೇಳ್ಬೇಕು ಅಂತ ಹೇಳಿದ್ರು ಅಂದ್ಲು. ನಾನು ಫ್ರೆಶ್ ಆಗಿ ಬಂದು ತಿಂಡಿ ತಿಂದೆ. ಕಾಫಿ ಕುಡಿತಾ ಸೋಫಾದಲ್ಲಿ ಕೂತಿದ್ದಾಗ ಲಕ್ಷ್ಮಿ ಬಂದಳು. ಅಮ್ಮಾವ್ರೇ ಅಡುಗೆ ಕೆಲಸ ಮುಗೀತು, ನಾನು ಹೋಗಿ ಸಂಜೆ 5 ಗಂಟೆಗೆ ಬರ್ತೀನಿ ಅಂದ್ಲು. ಹೋಗ್ತಾ ಹೋಗ್ತಾ ಅವಳು ಸುಮ್ಮನೇ ನಿಂತು, ಅಮ್ಮಾವ್ರೇ ರಾತ್ರಿ ವಿಷಯ ಏನಾಯ್ತು ಅಂತ ತಲೆ ಕೆರೆದುಕೊಂಡ್ಲು. ನಾನು ಸುಮ್ಮನೆ ಕುಳಿತಿದ್ದೆ. ಓಹೋ, ಅಮ್ಮಾವ್ರಿಗೆ ನಾಚಿಕೆ ಜಾಸ್ತಿ ಅನ್ಸುತ್ತೆ ಅಂತ ನಗುತ್ತಾ ಅವಳು ಹೊರಟು ಹೋದಳು. ನಾನು ಕೂಡಲೇ ಲಕ್ಷ್ಮಿ ಅಂತ ಕರೆದೆ. ಹೇಳಿ ಅಮ್ಮಾವ್ರೇ ಅಂದ್ಲು. ರಾತ್ರಿ ಏನೂ ಆಗಿಲ್ಲ ಲಕ್ಷ್ಮಿ ಅಂದೆ ಮುಗ್ಧವಾಗಿ. ಮೊದಮೊದಲು ಹಾಗೇ ಇರುತ್ತೆ ಬಿಡಿ ಅಮ್ಮಾವ್ರೇ ಅಂತ ಅವಳು ತನ್ನ ಅನುಭವದ ಮಾತು ಶುರು ಮಾಡಿದಳು. ನನಗೇನಾದ್ರೂ ಸಲಹೆ ಕೊಡು ಲಕ್ಷ್ಮಿ ಅಂದೆ. ನಾನು ಅಷ್ಟೇ, ಮೊದಲ ರಾತ್ರಿ ಭಯ ಬಿದ್ದು ಗಟ್ಟಿಯಾಗಿ ಬಿಟ್ಟಿದ್ದೆ. ಆಮೇಲೆ ನನ್ನ ಯಜಮಾನರು ಪ್ರೀತಿಯಿಂದ 4 ಮಾತು ಹೇಳಿದ್ರು. ಅವತ್ತಿನಿಂದ ನನ್ನ ನಾಚಿಕೆ ಎಲ್ಲ ಓಡಿ ಹೋಯ್ತು. ಅವತ್ತಿನಿಂದ ನಮಗೆ ದಿನವೂ ಹಬ್ಬನೇ. ನೀವು ಧೈರ್ಯ ಮಾಡಿ ಮುಂದಕ್ಕೆ ಹೆಜ್ಜೆ ಹಾಕಿ ಅಂದ್ಲು. ಸರಿ ಬಿಡಮ್ಮ, ನನ್ನ ಕಷ್ಟ ನಂಗೆ ಗೊತ್ತು, ನೀನು ಹೊರಡು ಅಂತ ಅವಳನ್ನ ಕಳಿಸಿದೆ. ರಾತ್ರಿ 9 ಗಂಟೆಗೆ ಮತ್ತೆ ಮಂಚದ ಹತ್ತಿರ ಬಂದೆವು. ಕಿರಣ್ ನಗುತ್ತಾ, ಏನಮ್ಮ, ಭಯ ಎಲ್ಲ ಹೋಯ್ತಾ ಅಂದ. ನಾನು ನಾಚಿಕೆಯಿಂದ ಹ್ಞೂ ಅಂದೆ. ಹೀಗೆ 3 ದಿನಗಳು ಕಳೆದು ಹೋದವು. ಆದರೆ ವಿಧಿ ಆಟವೇ ಬೇರೆ ಇತ್ತು. ನನ್ನ ಬದುಕಿನಲ್ಲಿ ಸಂತೋಷ ತುಂಬುವ ಮೊದಲೇ ಆ ಕೊರೋನಾ ಮಹಾಮಾರಿ ನನ್ನ ಗಂಡನನ್ನೂ ಕಿತ್ತುಕೊಂಡು ಬಿಟ್ಟಿತು. ಬರೀ ಜ್ವರ ಅಂತ ಆಸ್ಪತ್ರೆಗೆ ಹೋದ ಕಿರಣ್ ಮತ್ತೆ ಮನೆಗೆ ಮರಳಿ ಬರಲೇ ಇಲ್ಲ. ನಾನು ಗುಂಡಿಗೆ ಹೊಡೆದೇ ಹೋಯಿತು, ಅತ್ತೆ ಬಿಟ್ಟೆ ಹೊಡೆದಂತೆ ಅತ್ತೆ. ಆಶ್ರಮದವರು ಬಂದು ನನ್ನನ್ನು ಸ್ವಲ್ಪ ದಿನ ಅಲ್ಲಿಗೆ ಕರೆದುಕೊಂಡು ಹೋದರು. ಮನಸ್ಸು ಸ್ವಲ್ಪ ಹಗುರಾದ ಮೇಲೆ ಮತ್ತೆ ನನ್ನನ್ನು ಕಿರಣ್ ಮನೆಗೆ ಕಳಿಸಿಕೊಟ್ಟರು. ಮದುವೆ ಮಾಡಿ ಕೊಟ್ಟ ಮೇಲೆ ಅವರ ಜವಾಬ್ದಾರಿ ಮುಗಿದಿತ್ತಲ್ಲವೇ? ಮೆಲ್ಲಗೆ ಚೇತರಿಸಿಕೊಂಡ ನಾನು ಈಗ ಬಸಪ್ಪ ಮತ್ತೆ ಲಕ್ಷ್ಮಿಯ ಸಹಾಯದಿಂದ ಈ ತೋಟದ ಕೆಲಸ ನೋಡಿಕೊಳ್ಳುತ್ತಾ ಬದುಕು ಸಾಗಿಸುತ್ತಿದ್ದೇನೆ. ಈಗ ನನಗೆ 27 ವರ್ಷ. ಅಂದು ಕಿರಣ್ ಕೊಟ್ಟ ಆ 3 ದಿನದ ಪ್ರೀತಿಯ ನೆನಪಲ್ಲೇ ಕಳೆದ 2 ವರ್ಷಗಳಿಂದ ಈ ಒಂಟಿತನವನ್ನು ಅನುಭವಿಸುತ್ತಿದ್ದೇನೆ. ಈಗ ಆ ವೇದನೆ ತಾಳಲಾರದಷ್ಟು ಹೆಚ್ಚಾಗಿದೆ. ಮತ್ತೊಂದು ಮದುವೆ ಮಾಡಿಕೊಳ್ಳುವ ಯೋಚನೆಯೂ ನನಗಿಲ್ಲ. ಹಾಗೆ ಯೋಚನೆ ಮಾಡುತ್ತಾ ಮಲಗಿದವಳು ಸಂಜೆ 5 ಗಂಟೆಗೆ ಎದ್ದೆ. ಅಷ್ಟರಲ್ಲಿ ಲಕ್ಷ್ಮಿ ಅಡುಗೆ ಶುರು ಮಾಡಿದ್ದಳು. ಅವಳು ಕೊಟ್ಟ ಕಾಫಿ ಕುಡಿದು ಹೊರಗೆ ವರಾಂಡಕ್ಕೆ ಬಂದೆ. ಮಳೆಗಾಲ ಶುರುವಾಗಿದ್ದರಿಂದ ಸಣ್ಣಗೆ ಮಳೆ ಹನಿಗಳು ಬೀಳ್ತಿದ್ದವು. ತಣ್ಣನೆ ಗಾಳಿ ಬೀಸುತ್ತಿತ್ತು. ಎದುರಿಗಿದ್ದ ಮಲ್ಲಿಗೆ ಗಿಡದ ವಾಸನೆ ಗಾಳಿಯಲ್ಲಿ ಬೆರೆತು ಮೈಮರೆಸುವಂತಿತ್ತು. ಮನಸ್ಸು ಮತ್ತೆ ಏನೋ ಒಂಥರ ಭಾರವಾಯಿತು. ಕುರ್ಚಿಯಲ್ಲಿ ಕೂತು ಫೋನಿನಲ್ಲಿ ರೀಲ್ಸ್ ನೋಡ್ತಾ ಕಾಲ ಕಳೀತಿದ್ದೆ. ಅಷ್ಟರಲ್ಲಿ ಲಕ್ಷ್ಮಿ ಬಂದು, ಅಮ್ಮಾವ್ರೇ ಅಡುಗೆ ಆಯ್ತು, ಮಧ್ಯಾಹ್ನನೂ ಸರಿಯಾಗಿ ತಿಂದಿಲ್ಲ, ಬಿಸಿ ಬಿಸಿ ಆಲೂಗೆಡ್ಡೆ ಪಲ್ಯ ಮತ್ತೆ ಸಾರು ಮಾಡಿದ್ದೀನಿ, ಊಟ ಮಾಡಿ ಅಂದಳು. ಈಗ ಹಸಿವಿಲ್ಲ ಲಕ್ಷ್ಮಿ, ಆಮೇಲೆ ತಿಂತೀನಿ, ನೀನು ಹೊರಡು ಅಂದೆ. ಅವಳು ತನ್ನ ಗಂಡನಿಗೂ ಬಾಕ್ಸ್ ಕಟ್ಟಿಕೊಂಡು ಹೊರಟಳು. ನಮ್ಮ ಮದುವೆಯಾದ ಹೊಸತರಲ್ಲಿ ಗೇಟಿನ ಪಕ್ಕದಲ್ಲೇ ಬಸಪ್ಪ ಮತ್ತು ಲಕ್ಷ್ಮಿಗಾಗಿ ಕಿರಣ್ ಒಂದು ರೂಮು, ವರಾಂಡ ಮತ್ತೆ ಬಾತ್ರೂಮ್ ಕಟ್ಟಿಸಿಕೊಟ್ಟಿದ್ದರು. ಬಸಪ್ಪನಿಗೆ ಯಾವುದೋ ದೋಷವಿರುವ ಕಾರಣ ಅವರಿಗೆ ಇನ್ನೂ ಮಕ್ಕಳಾಗಿರಲಿಲ್ಲ. 4-5 ವರ್ಷ ಮದ್ದು ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ದರಂತೆ. ರಾತ್ರಿ 8 ಗಂಟೆಗೆ ಸ್ನಾನ ಮಾಡಿ ಊಟ ಮುಗಿಸಿದೆ. ಒಂಟಿತನ ಕಾಡುತ್ತಿತ್ತು. ಹಾಗೇ ಬೆಡ್ ಮೇಲೆ ಮಲಗಿ ಸಿನಿಮಾ ನೋಡ್ತಿದ್ದೆ. ಅಷ್ಟರಲ್ಲಿ ನನ್ನ ಫೋನ್ ರಿಂಗ್ ಆಯ್ತು. ನೋಡಿದರೆ ಲಕ್ಷ್ಮಿ ಅವರ ಅಮ್ಮ ಫೋನ್ ಮಾಡಿದ್ರು. ಲಕ್ಷ್ಮಿ ಫೋನ್ ತೆಗೀತಾ ಇಲ್ಲ.
ಸ್ವಲ್ಪ ಮಾತಾಡಿಸ್ತೀರಾ ಅಂತ ಕೇಳಿದ್ರು. ಸಮಯ ನೋಡಿದ್ರೆ ರಾತ್ರಿ 10 ಗಂಟೆ ದಾಟಿತ್ತು. ಹೊರಗೆ ಮಳೆ ಬರ್ತಿತ್ತು. ಸರಿ, ಈಗ ಹೋಗಿ ಮಾತಾಡಿಸ್ತೀನಿ, ಇಲ್ಲಾಂದ್ರೆ ನಾಳೆ ಬೆಳಗ್ಗೆ ಹೇಳ್ತೀನಿ ಅಂತ ಫೋನ್ ಕಟ್ ಮಾಡಿದೆ. ಆಮೇಲೆ ಏನೋ ಅರ್ಜೆಂಟ್ ಇರಬಹುದು ಅಂತ ಯೋಚಿಸಿ ನನಗೂ ಸ್ವಲ್ಪ ಹೊತ್ತು ಹೊರಗೆ ಹೋದಂತಾಗುತ್ತೆ ಅಂದುಕೊಂಡು ಕೊಡೆ ಹಿಡಿದು ಹೊರಟೆ. ನಡೀತಾ ಬಸಪ್ಪ ಲಕ್ಷ್ಮಿ ಇರೋ ರೂಮಿನ ಹತ್ತಿರ ಬಂದೆ. ಒಳಗಡೆ ಲೈಟ್ ಉರಿತಿತ್ತು. ಅಂದ್ರೆ ಅವರಿನ್ನೂ ಎಚ್ಚರವಾಗಿದ್ದಾರೆ ಅಂದುಕೊಂಡೆ. ವರಾಂಡದಲ್ಲಿ ಕೊಡೆಯಿಟ್ಟು ಬಾಗಿಲು ತಟ್ಟೋಕೆ ಹೋದವಳೇ ಬೆಚ್ಚಿಬಿದ್ದೆ. ಒಳಗಿನಿಂದ ವಿಚಿತ್ರವಾದ ಸದ್ದುಗಳು ಕೇಳಿಬರುತ್ತಿದ್ದವು. ಅದನ್ನು ಕೇಳಿ ನಾನು ಸ್ತಬ್ಧಳಾಗಿ ನಿಂತುಬಿಟ್ಟೆ. ಆ ರಾತ್ರಿ ಅಲ್ಲಿ ಏನು ನಡೆಯುತ್ತಿತ್ತು ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಅಲ್ಲಿಯವರೆಗೂ ಬಾಯ್.